ಸುಧಾ ಗಾರ್ಡನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮಸ್ತೆ ಸ್ನೇಹಿತರೆ, ಮೊದಲು ಈ ಫೋಟೋಸ್ನ ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ಮಾತಾಡ್ತೀನಿ. ಸ್ನೇಹಿತರೆ, ನೋಡಿದ್ರಲ್ಲ ಈ ಫೋಟೋಸು ಮತ್ತು ವಿಡಿಯೋಸು, ಇದು ನಮ್ಮ ತಂದೆ ಟ್ರಿಪ್ಗೆ ಹೋಗಿದ್ದು. ಫೆಬ್ರವರಿ 2ನೇ ತಾರೀಕು ಟ್ರಿಪ್ಗೆ ಹೋಗಿದ್ದು. ಅವರು ಎಷ್ಟು ಖುಷಿಯಾಗಿ ಪಾಪ ಅವರೇ ಆರ್ಗನೈಸ್ ಮಾಡಿದ್ದು ಆ ಟ್ರಿಪ್ಪನ್ನು. ಒಬ್ಬೊಬ್ಬರಿಗೆ 10,000 ಅಂತ ಹೇಳಿ ಟ್ರಿಪ್ ಮಾಡಿದರು. ಅಷ್ಟೊಂದು ಖುಷಿಯಾಗಿ ಟ್ರಿಪ್ಪನ್ನು ಮಾಡಬೇಕು ಅಂತ ಹೇಳಿ 8 ದಿವಸದ ಟ್ರಿಪ್ಪು ಅದು. ಹೋದ ಭಾನುವಾರ ಅಂದರೆ ಫೆಬ್ರವರಿ 2ನೇ ತಾರೀಕು ಅವರು ಟ್ರಿಪ್ ಮಾಡಿದ್ದು. ಸುಮಾರು 40 ಜನ ಆ ಟ್ರಿಪ್ಪಲ್ಲಿ ಭಾಗವಹಿಸಿದರು. ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ನಮ್ಮ ತಂದೆ ಟ್ರಿಪ್ಗೆ ಕರ್ಕೊಂಡು ಹೋಗಿದ್ರು. ಆದರೆ ಬರುವಾಗ ಹೆಂಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಅಷ್ಟು ಖುಷಿಯಾಗಿ ಹೋಗಿದ್ದಂತಹ ವ್ಯಕ್ತಿಯನ್ನು ಹೆಣವಾಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಆ 40 ಜನದಲ್ಲಿ ಒಬ್ಬರೂ ಸಹ ನಮ್ಮ ತಂದೆಗೆ ಒಂದು ಟ್ರೀಟ್ಮೆಂಟ್ ಕೊಡಿಸ್ದೆ, ಆಸ್ಪತ್ರೆಗೆ ತೋರಿಸ್ದೆ, ಹೆಣವಾಗಿ ಬರೋಂಗೆ ಮಾಡಿದ್ದಾರೆ. ಅಲ್ಲಿ ಫೋಟೋ ಹಾಕಿದ್ದೀನಲ್ಲ ನೋಡಿ, ಅಷ್ಟು ಜನದಲ್ಲಿ ಒಬ್ಬರಾದರೂ ನಮ್ಮ ತಂದೆನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿದ್ರೆ ನಮ್ಮ ತಂದೆ ಬದುಕ್ತಿದ್ರೋ ಏನೋ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಹೋಗಿದ್ರು. ಬರುವಾಗ ಹೆಂಗೆ ಬಂದಿದ್ದಾರೆ ಗೊತ್ತಾ, ಆ್ಯಂಬುಲೆನ್ಸಲ್ಲಿ. ಆ ದೃಶ್ಯವನ್ನು ನೋಡೋದಕ್ಕೆ ನಿಜವಾಗ್ಲೂ ಯಾವ ಶತ್ರುಗೂ ಅಂಥ ಪರಿಸ್ಥಿತಿ ಬರೋದು ಬೇಡ. ಕೈಯಲ್ಲಿ ಪಾಪ ಒಂದು 6 ಗ್ರಾಮ್ ಉಂಗುರನೂ ಹಾಕಿದ್ರು. ಒಂದು ಸಣ್ಣ ಬ್ಯಾಗಲ್ಲಿ 45,000ದಷ್ಟು ಹಣನೂ ಇತ್ತು. ಅದಷ್ಟನ್ನು ತಗೊಂಡು, ಯಾರು ತೊಗೊಂಡ್ರೇನೋ ನಮಗೆ ಗೊತ್ತಿಲ್ಲ, ಏನೂ ಇಲ್ಲದೆ ಬರಿಗೈಯಲ್ಲಿ, ಬೇಡ ದುಡ್ಡು ಬೇಡ, ಚಿನ್ನ ಬೇಡ, ಅಟ್ಲೀಸ್ಟ್ ನಮ್ಮ ತಂದೆನ ಜೀವಂತವಾಗಿ ಕಳಿಸಿದರೆ ಎಷ್ಟು ಚೆನ್ನಾಗಿತ್ತು. ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಪ್ರಾಣ ಹೋಯಿತು ಅಂಥೇಳಿ ಕಾಲ್ ಮಾಡಿದ್ರು. ನಾವು ಯಾರ ಹತ್ರ ಹೇಳ್ಕೊಳ್ಳೋಣ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಒಂದು ವಾರದಿಂದ ಕಣ್ಣೀರು ಹಾಕ್ತಾನೇ ಇದ್ದೀವಿ ಮನೆಯಲ್ಲಿ. ನಮ್ಮ ಅಮ್ಮನೂ ಪಾಪ ರಂಗೋಲೆ ಬಿಟ್ಕೊಂಡು ಹೆಂಗೋ ಅವ್ರ ಪಡ್ಗವ್ರಿದ್ದರು. ನನ್ನ ತಂಗಿನೂ ಪೆದ್ದಿ ಫ್ರೆಂಡ್ಸ್. ಆ ತಂಗಿ ಮಗಳನ್ನ ಸಹ ನೋಡ್ಕೊತಾ ಇದ್ದಿದ್ದು ನಮ್ಮ ತಂದೆನೇ. ಅವಳಿಗಷ್ಟು ಗೊತ್ತಾಗಲ್ಲ ಅಂಥೇಳಿ ಅವಳು ಗಂಡ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾನೆ. ನನ್ನನ್ನು ಸಹ ನನ್ನ ಮಗಳನ್ನೂ ಸಹ ನಮ್ಮ ತಂದೆ ಮೈಸೂರಿಗೆ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಚಾಮರಾಜನಗರ, ಮೈಸೂರು ಅಂತ 2 ದಿವಸ ಇದ್ಕೊಂಡು ಆರಾಮಾಗಿದ್ದರು. ಟ್ರಿಪ್ಪನ್ನು ಮಾಡಿಸ್ಬಿಟ್ಟು ಕರ್ಕೊಂಡು ಹೋದವರು ಎಲ್ಲರೂ ವಾಪಸ್ ಬಂದಿದ್ದಾರೆ ಫ್ರೆಂಡ್ಸ್. ಆದರೆ ನಮ್ಮ ತಂದೆನ ಮೋಸ ಮಾಡಿ ಹೆಣವಾಗಿ ಬರೋಂಗೆ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದ್ದವ್ರನ್ನ ಈ ಥರ ಮಾಡಿ ಕಳಿಸಿದ್ದಾರೆ. ಯಾರ ಹತ್ರ ಹೇಳ್ಕೋಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಲೇಬೇಕು ಅಂಥೇಳಿ ನಮ್ಮ ತಾಯಿಗೂ ಸಮಾಧಾನ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ನೀವು ಶೇರ್ ಮಾಡಲಿ, ಲೈಕ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಲಿ ಅಂತ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಲಿಲ್ಲ. ನಮ್ಮ ಅಷ್ಟು ಚೆನ್ನಾಗಿದ್ದ ತಂದೆನ ಹಿಂಗೆ ಮಾಡಿ ಕಳಿಸಿದ್ರಲ್ಲ, ಇನ್ನು ನಮ್ಗೆ ಯಾರಿದ್ದಾರೆ? ನನ್ನ ಪೆದ್ದ ತಂಗಿಗೆ ಯಾರಿದ್ದಾರೆ? ಸ್ನೇಹಿತರೆ, ನಮ್ಮಂಥ ಮಧ್ಯಮ ವರ್ಗದ ಕುಟುಂಬಕ್ಕೆ ತಂದೆ ತಾಯಿನೇ ಆಸ್ತಿ ಸ್ನೇಹಿತರೆ. ಈಗ ನಮ್ಮ ತಂದೆ ಬೇಕು, ಯಾರು ತಗೊಬಂದು ಕೊಡ್ತಾರೆ? ಮೋಸದಿಂದ ಕರ್ಕೊಂಡು ಹೋದ್ರಲ್ಲ ಅಷ್ಟು ಜನನೂ, ಒಬ್ಬರಾದ್ರೂ ನಮ್ಮ ತಂದೆ ಜೊತೆ ನಿಂತ್ಕೊಂಡು ಒಂದು ಧೈರ್ಯ ಕೊಟ್ಟು ಅವ್ರನ್ನ ಬದುಕಿಸಿದ್ರೆ ಈ ರೀತಿಯೆಲ್ಲ ಆಗ್ತಿರಲಿಲ್ಲ ಸ್ನೇಹಿತರೆ. ಮತ್ತು ಇನ್ನೊಂದು ಮಾತು ಹೇಳಬೇಕು ಫ್ರೆಂಡ್ಸ್,
ಶನಿವಾರ ತಾನೇ ಫೋನ್ ಮಾಡಿದರು ನಮ್ಮ ಅಮ್ಮಂಗೆ. ನಮ್ಮ ಅಮ್ಮನೂ ಹಾರ್ಟ್ ಪೇಷಂಟು ಪಾಪ, 2 ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ. ಶನಿವಾರ ಫೋನ್ ಮಾಡಿ ನನಗೆ ಟ್ರಿಪ್ಪು ಬೇಡ, ಏನೂ ಬೇಡ, ತುಂಬ ಮಾನಸಿಕ ಹಿಂಸೆ ಆಗಿಬಿಟ್ಟಿದೆ, ನಾನು ಬಂದುಬಿಡ್ತೀನಿ ಸೋಮವಾರ ಅಂತ ಹೇಳಿದವರು ಭಾನುವಾರ ಸಂಜೆ 7 ಗಂಟೆಯಲ್ಲಿ ಹೆಣ್ಮಾಗಿ ಬಂದಿದ್ದಾರೆ. ನಮ್ಮ ಮನೆಯವ್ರಿಗೆ ಯಾರಿಗೂ ಅರ್ಗಿಸ್ಕೊಳ್ಳೋ ಶಕ್ತಿ ಇಲ್ಲ. ಅದನ್ನು ಆ ಮಾತು ಕೇಳ್ತಾ ಇದ್ದಾಗಿಂದ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದೀವಿ, ನಿಜನೋ ಸುಳ್ಳು ಅಂತ ಒದ್ದಾಡ್ಕೊಂಡು ಕಣ್ಣೀರು ಸೂಸ್ಕೊಂಡು. ನಮ್ಮಪ್ಪ ಆಂಬುಲೆನ್ಸಲ್ಲಿ ಬಂದಿದ್ದನ್ನು ನೋಡಿ ಎಲ್ಲ ಬಾಯಿ ಬಡ್ಕೊಂಡು ಎಷ್ಟು ದುಃಖ ಪಟ್ಟಿದ್ದೀವಿ ಅದು ನಮಗೆ ಗೊತ್ತು ಫ್ರೆಂಡ್ಸ್. ಇನ್ನೊಂದು ಮಾತು ನಾನು ಏನು ಕೇಳಿದೆ ಅಂದರೆ, ಯಾರನ್ನೂ ಹೊರಗಡೆಯವ್ರನ್ನ ನಂಬಿಕೊಂಡು ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಫ್ರೆಂಡ್ಸ್. ಸತ್ಯವಾಗ್ಲೂ ಮನೆಯವ್ರನ್ನ ಜೊತೆಗೆ ಕರ್ಕೊಂಡೋಗಿ, ಯಾರು ಒಬ್ಬರನ್ನಾದರೂ ಸರಿ, ನಮ್ಮ ಮನೆಯವರು ಅಂತ ಯಾರಾದರೂ, ನಮ್ಮ ಹತ್ತಿರದ ಸಂಬಂಧಿಕರು ಯಾರಾದರೂ ಗೊತ್ತಿರೋರು, ತುಂಬ ಆತ್ಮೀಯರು ಅಂತ ಗೊತ್ತಿದ್ರೆ ಮಾತ್ರ ನೀವು ಟ್ರಿಪ್ಪಲ್ಲಿ ಹೋಗಿ. ಇನ್ಯಾರನ್ನೋ ನಂಬ್ಕೊಂಡು ಯಾವತ್ತೋ ಒಂದು ದಿವಸ ಪರಿಚಯ ಆದವ್ರನ್ನ, ಗೊತ್ತಿಲ್ಲದೆ ಇರೋರನ್ನ, ದೂರ ಸಂಬಂಧಿಕರನ್ನ ಯಾವುದೇ ಕಾರಣಕ್ಕೂ ಕರ್ಕೊಂಡೋಗ್ಬಿಡಿ ಸ್ನೇಹಿತರೆ. ಅವ್ರಿಗೆ ಅವ್ರವ್ರ ಕುಟುಂಬನೇ ಹೆಚ್ಚಾಗ್ಬಿಟ್ಟಿರುತ್ತೆ. ಇಷ್ಟು ಹೇಳ್ತಾ ನಾನು ನಿಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯಮಾಡಿ ಯಾರನ್ನೋ ನಂಬ್ಕೊಂಡು ನೀವು ಟ್ರಿಪ್ಗಳನ್ನ ಮಾಡಬೇಡಿ. ಯಾರು ಮನೆಯವ್ರನ್ನ ನಂಬ್ಕೊಳ್ಳಿ, ಮನೆಯವ್ರನ್ನ ಕರ್ಕೊಂಡು ನೀವು ಟ್ರಿಪ್ಗಳಿಗೆ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.